गृहनिर्माण मंत्री जमीर अहमद यांच्या राजीनाम्याची मागणी करत शुक्रवारी बेळगाव भाजप कार्यकर्त्यांनी चन्नम्मा चौकात आंदोलन करून जिल्हा पंचायत कार्यालयापर्यंत पदयात्रा काढली आणि कार्यालयाला घेराव घालण्याचा प्रयत्न केला। चन्नम्मा चौकातून जिल्हा पंचायत कार्यालयापर्यंत झालेल्या पदयात्रेदरम्यान भाजप कार्यकर्त्यांनी काँग्रेस सरकार विरोधात जोरदार घोषणाबाजी करत आपला रोष व्यक्त केला। जिल्हा पंचायत कार्यालयाला घेराव घालण्याचा प्रयत्न करताना भाजप कार्यकर्त्यांना पोलिसांनी अडवले आणि त्यावेळी आंदोलनकर्त्यांची पोलिसांमध्ये झटापटी झाली। ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವ್ರ ಪಕ್ಷದ ಶಾಸಕರನ್ನ ಬಂಡಾಯ ಹೇಳಕತ್ತಾರ। ಇವತ್ತು ಹಣ ತಗೊಂಡು ಇವತ್ತು ಮನೆಗಳನ್ನು ಕೊಡ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ। ಇವತ್ತು ಅವ್ರ ಪಕ್ಷದ ಶಾಸಕರು NY ಗೋಪಾಲಕೃಷ್ಣ ಅವರು ಬೀಳೂರು ಗೋಪಾಲಕೃಷ್ಣ ನಮ್ಮ ಜಿಲ್ಲೆಯವರಂತ ರಾಜು ಕಾಗೆ ಅವರು ಇವತ್ತು ಸರ್ಕಾರದ ವಿರುದ್ಧ ಬಂಡಾಯ ಹೇಳಕತ್ತಾರ। ಇನ್ನೂ ಹಲವಾರು ಶಾಸಕರು ಕೂಡ ಬಂಡಾಯ ಹೇಳ್ತಾ ಇದ್ದಾರೆ। ಇವತ್ತು BR ಪಾಟೀಲ್ ಏನು ಅವ್ರು ಮಾತಾಡಿದಾರೆ ಅವ್ರ ಮಾತಿಗೆ ಅವ್ರು ಬದ್ಧದಿನ ಅಂತ ಹೇಳಿದ್ದಾರೆ। ಇವತ್ತು ನಾವು ಹಾವೇರಿಯಲ್ಲಿ ನೋಡ್ತಾ ಇದ್ದೀವಿ, ಒಬ್ಬರು ಹೆಣ್ಣು ತನ್ನ ಹೆಂಡತಿಯ ಮಾಂಗಲ್ಯವನ್ನು ಮಾರಿ ಇವತ್ತು ಮಣಿಬೇಕಂತೇಳಿ 20,000 ರೂಪಾಯಿ ಇವತ್ತು ಕೊಟ್ಟಂಥದ್ದು ಉದಾಹರಣೆ ಮತ್ತು ತಹಶೀಲ್ದಾರ್ಗೂ ಕೂಡ ಅವ್ರು ಕಂಪ್ಲೀಟ್ ಕೊಟ್ಟಿದ್ದಾರೆ। ಮುಂದೆ ವಸತಿ ಇಲಾಖೆ ಒಳಗೆ ಪ್ಯಾಕೇಜ್ ಸಿಸ್ಟಮ್ನಾಗ ಟೆಂಡರ್ ಆಗಕತ್ತಾವಂತ ನಾ ಮಾಧ್ಯಮದ ಮುಖಾಂತರ ನಾ ಕೇಳಿದ್ದೇನೆ। ಅಂದ್ರೆ ಅಲ್ಲಿ ಹಗರಣ ಬ್ರಹ್ಮಾಂಡ ಭ್ರಷ್ಟಾಚಾರ ವಸತಿ ಇಲಾಖೆ ಒಳಗೆ ನಡೆದದ, ಈ ಸರ್ಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರ ಕೂಡ ನಡೆದದ। ಈ ನೈತಿಕ ಹೊಣೆ ಎತ್ತು ವಸತಿ ಸಚಿವ ಜಮೀರ್ ಅಹಮದ್ ಖಾನ್, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಂತ ನಾವೇನು ಆಗ್ರಹ ಮಾಡ್ತಾ ಇದ್ದೀವಿ। ಅವ್ರು ರಾಜೀನಾಮೆ ಕೊಡುವವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ। ಇವತ್ತು ಪ್ರತಿಯೊಬ್ಬರಿಗೆ ರೊಕ್ಕ ಕೊಟ್ಟರೆ ಮಾತ್ರ ಇವತ್ತಿಗೆ ಸರ್ಕಾರದಾಗ ಮನೆ ಅದ, ರೊಕ್ಕ ಪರ್ಸೆಂಟೇಜ್ ಕೊಟ್ಟರೆ ಮಾತ್ರ ಈ ಸರ್ಕಾರದ ಕೆಲಸ ಆಗ್ತಾ ಇದ್ದಾವೆ। ಒಂದು ರೋಡ್ ಸರಿ ಇಲ್ಲ, ಹಲವಾರು ಮಳೆ ಆದರೂ ಕೂಡ ಬೆಳೆ ನಾಶ ಆದರೂ ಇನ್ನೂ ಆದರೂ ₹1 ಪರಿಹಾರ ಬರಾಗ್ತಾ ಇರಲಿಲ್ಲ, ರಸ್ತೆಗಳು ರಿಪೇರಿ ಆಗ್ತಾ ಇಲ್ಲ, ಬಸ್ಗಳು ಎಲ್ಲಿ ಸಿಕ್ಕಲ್ಲಿ ಕೆಟ್ಟ ನಿಲ್ಲಕತ್ತಾವ। ಈ ಸರ್ಕಾರ ಸಂಪೂರ್ಣವಾಗಿ ಕುರುಡಾಗಿ ಬಿಟ್ಟದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ। ಈಗ ನಾವು ಜಿಲ್ಲಾ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ, ಏಕೆಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗೆ ನಮ್ಮ ಜಿಲ್ಲೆಗೆ 50,000 ರಿಂದ 60,000 ಮನೆಗಳು ಬಂದಿದ್ದು, ಆದರೆ ಯಾರು ರೊಕ್ಕ ಕೊಟ್ಟಿಲ್ಲ ಅಂತೇಳಿ 80% ಮನೆಗಳು ವಾಪಸ್ ಹೋಗಿದಾವೆ। 20% ರೊಕ್ಕ ಕೊಟ್ಟವ್ರಿಗೆ ಈ ಸರ್ಕಾರ ಮನೆ ಕೊಟ್ಟದ, 80% ಪ್ರಧಾನಮಂತ್ರಿ ಆವಾಸ್ ಮನೆಗಳು ವಾಪಸ್ ಹೋಗಿದಾವೆ। ಅದಕ್ಕೆ ಮಾಧ್ಯಮದ ಮುಖಾಂತರ ನಾನು ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ। ಆ ಎಷ್ಟು ಮನೆಗಳು ನಿಮಗೆ ಮುಂದಿನ ದಿವಸದಾಗ ಲಿಖಿತ ರೂಪದಾಗ ನಾವು ಕೊಡ್ತೀವಿ। ಕಾಂಗ್ರೆಸ್ ಸರ್ಕಾರಕ್ಕೆ ವಸತಿ ಸಚಿವ ಜಮೀರ್ ಅಹಮದ್ ಗೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಗೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ। ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ। या आंदोलनाचे नेतृत्व भाजप जिल्हाध्यक्ष सुभाष पाटील यांनी केले। भाजप कार्यकर्त्यांनी मुख्यमंत्री सिद्धरामय्या आणि उपमुख्यमंत्री DK शिवकुमार यांच्या राजीनाम्याची मागणी केली आहे।
विनोद कोलकार, KMM मराठी, बेळगाव.